त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि सत्यं वदिष्यामि तन्मामवतु तद्भक्तारमवतु अवतु माम् भवतु भक्तारम्। ॐ शान्तिः शान्तिः शान्तिः। यस्माज्जातं जगत्सर्वं यस्मिन्नेव प्रलीयते येनेदन्धार्यते चैव तस्मै ज्ञानात्मने नमः। यैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ಸತ್ಯಾನ್ನ ಪ್ರಮದಿತವ್ಯಂ ಅಲ್ಲಿಂದ ಆಗ್ಬೇಕಲ್ವಾ. ಸತ್ಯ ಪಂಚಮಿ ಸತ್ಯದ ಬಗ್ಗೆ ಸತ್ಯದ ವಿಷಯದಿಂದಲೂ ಅವನು ಪ್ರಮಾದವನ್ನು ಹೊಂದಬಾರದು, ಮೈ ಮರೆಯಬಾರದು, ಎಚ್ಚರಿಕೆ ತಪ್ಪಬಾರದು. ಅದಕ್ಕೆ ಈ ರಘುವಂಶದ ಮಹಾರಾಜರುಗಳು ಕಮ್ಮಿ ಮಾತಾಡ್ತಿದ್ರಂತೆ. ಕಮ್ಮಿ ಮಾತಾಡೋರಿಗೆ ಸುಳ್ಳು ಬರಲ್ವಂತೆ. ತುಂಬಾ ಮಾತಾಡ್ತಾರಲ್ಲ, ತುಂಬಾ ಪಟ 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 ಒದರ್ತಾನೆ ಇರ್ತಾರಲ್ಲ, ಅವ್ರಿಗೆ ಸುಳ್ಳು ಬಂದ್ಬಿಡುತ್ತೆ. ಸತ್ಯಾಯ ಮಿತಭಾಷಿಣ ಅಂತ, ಸತ್ಯವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಕಮ್ಮಿ ಮಾತಾಡ್ತಾ ಇದ್ರು ಅಂತ ಕಾಳಿದಾಸ ಹೇಳ್ತಾರೆ. ಯಾರಲ್ಲಿ ಮಾತು ತುಂಬಾ ಕಮ್ಮಿ ಇರುತ್ತೋ ಅವ್ರಿಗೆ ಸುಳ್ಳು ಬರಲ್ಲ. ಬಹುಭಾಷಣೆ ನ ಶ್ರದ್ಧತಿ ಲೋಕಃ ಅಂತ ಇವನು ಹೇಳ್ತಾನೆ, ಬಾಣಭಟ್ಟ ಹೇಳ್ತಾನೆ. ತುಂಬಾ ಯಾರು ಮಾತಾಡ್ತಾರೆ, ಅವ್ನು ಬೊಗಳೆ ಭಟ್ಟ, ರಗಳೆ ಭಟ್ಟ, ಅವ್ನು ನಂಬೇಡ್ರಿ, ಸುಮ್ಮನೆ ಏನೇನೋ ಹೇಳ್ತಾ ಇರ್ತಾನೆ ಅಂತ ಹೇಳಿ ಅವನಿಗೆ ನಂಬಿಕೆ ಹೋಗ್ಬಿಡುತ್ತೆ ಜನರಿಗೆ. ಬಹುಭಾಷಣೆ ನ ಶ್ರದ್ಧತಿ ದದಾತಿ ದದಾತಿ ಲೋಕ ಜನಾಃ ಶ್ರದ್ಧತಿ ಜನಾಃ ಲೋಕಾಃ ಬಹುಭಾಷಣೆ ನ ಶ್ರದ್ಧತಿ ಜನಾಃ ಲೋಕಾಃ. ಪ್ರಮಾದೋ ನ ಕರ್ತವ್ಯ, ಪ್ರಮಾದೋ ನ ಕರ್ತವ್ಯ, ಮೈ ಮರೆಯಬಾರದು, ಎಚ್ಚರಿಕೆ ತಪ್ಪಬಾರದು ಅಂತ ಅರ್ಥ. ಸತ್ಯಾಚ ಪ್ರಮದನಂ ಅನೃತ ಪ್ರಸಂಗ, ಸತ್ಯಾಚ ಪ್ರಮದನಂ ಅನೃತ ಪ್ರಸಂಗ. ಸತ್ಯದಿಂದ ಮೈ ಮರೆಯೋದು ಅಂದ್ರೆ ಸುಳ್ಳಿಗೆ ಅವಕಾಶವನ್ನು ಮಾಡ್ಕೊಡೋದು, ಸುಳ್ಳಿನ ಪ್ರಸಂಗವನ್ನು ತಂದು ಬಿಟ್ಕೊಳ್ಳೋದು. ಏನೋ ಎಕ್ಸಾಗ್ರೇಷನ್ ಮಾಡ್ತಾ ಮಾಡ್ತಾ ಸುಳ್ಳೆ ಹೇಳ್ಬಿಡೋದು, ಏನೇನೋ ಹೇಳ್ಬಿಡೋದು. ನಗ್ತಾರೆ ಜನ ನಗ್ತಾರೆ, ಜನ ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಜನರ ಸಂತೋಷ ಸುಳ್ಳನ್ನೇ ಹೇಳ್ಬಿಟ್ರೆ ಅದು ತುಂಬಾ ಅಪಚಾರ. ವಾಗಿಂದ್ಯಕ್ಕೂ ಅಪಚಾರ, ವ್ಯಕ್ತಿಗೂ ಅಪಚಾರ, ವಿಷಯಕ್ಕೂ ಅಪಚಾರ. ಪ್ರಮಾದ ಶಬ್ದ ಸಾಮರ್ಥ್ಯಾತ್ ವಿಸ್ಮೃತ್ಯಾಪಿ ಅನೃತನ್ನ ವಕ್ತವ್ಯಮಿತ್ಯರ್ಥಃ. ವಿಸ್ಮೃತ್ಯಾಪಿ ಅನೃತನ್ನ ವಕ್ತವ್ಯಮಿತ್ಯರ್ಥಃ. ಪ್ರಮಾದವನ್ನು ಹೊಂದಬೇಡ ಅಂತ ಹೇಳಿದ್ದಲ್ಲ ಬಲದಿಂದ. ಏನ್ ಗೊತ್ತಾಗತ್ತೆ ಅಂದ್ರೆ, ಬಹಳ ಹುಷಾರಾಗಿರು ಮಾತಾಡುವಾಗ. ಮರೆತು ಕೂಡ ಸುಳ್ಳು ಹೇಳ್ಬೇಡ. ಬಾಯಿ ತಪ್ಪಿ ಸುಳ್ಳು ಬಂದ್ಬಿಡ್ತು ಅಂತ ಅನ್ಕೋಬೇಡ. ಬಾಯಿ ತಪ್ಪಿ ಸುಳ್ಳು ಬರದೇ ಇರುವ ಹಾಗೇನೆಯೇ ಬಹಳ ಎಚ್ಚರಿಕೆ ಇಟ್ಕೊಂಡು ಮಾತಾಡು. ಅಕಸ್ಮಾತ್ ಒಂದು ಸುಳ್ಳು ಬಂದ್ಬಿಟ್ರೆ ಮನುಸ್ಮೃತಿಯಲ್ಲಿ ಆಚಮನ ಮಾಡಬೇಕು ಅಂತ ಹೇಳಿದ್ದಾರೆ. ಮನುಸ್ಮೃತಿಯಲ್ಲಿ ಅದು ಅವನಿಗೆ ಗೊತ್ತಿಲ್ಲದೇನೆಯೇ ಬಾಯಿ ತಪ್ಪಿ ಸುಳ್ಳು ಬಂದ್ಬಿಟ್ರೆ ತಕ್ಷಣ ಹೋಗ್ಬಿಟ್ಟು ಒಂದು ಆಚಮನ ಮಾಡಿ ನಾರಾಯಣ ಸ್ಮರಣೆ ಮಾಡಿ, ಕೇಶವಾಯ ನಮಃ ನಾರಾಯಣ ನಮಃ ಮಾಧವ ಅಂತ ಹೇಳಿ ಪರಮಾತ್ಮದ ಕ್ಷಮೆ ಕೇಳ್ಕೊಳ್ಳಿ ಅಂತ ಇದ್ದಾರೆ. ಸುಳ್ಳನ್ನು ಹೇಳಬಾರ್ದು ಅಂತ. ನಮ್ಮ ಪರಮಾಚಾರ್ಯರ ಹತ್ರ ಒಬ್ಬ ಶಿಷ್ಯ ಇದ್ದಂತೆ, ಕಚ್ಚಿ ಪರಮಾಚಾರ್ಯರ ಹತ್ರ. ಆ ಪರಮಾಚಾರ್ಯರು ಇದೇ ಸತ್ಯದ ವಿಷಯ ಮಾತಾಡಬೇಕಾದ್ರೆ ಇವನಿದಲ್ಲ ದಿನ ಕೊಡಗಟ್ಲೆ ಆಚಮನ ಮಾಡಬೇಕು ಅಂತ ತಮಾಷೆ ಮಾಡ್ತಿದ್ದಂತೆ ಒಬ್ಬನನ್ನ. ಅವ್ರು ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳಲಿಲ್ಲ. ಇವನು ದಿನ ಎಷ್ಟು ಆಚಮನ ಮಾಡ್ಬೇಕು ಗೊತ್ತಾ, ಒಂದು ಕೊಡ ನೀರು ಆಚಮನ ಮಾಡ್ಬೇಕು ಅಂತ ಇದ್ದಿದ್ರು. ಕೊಡ ನೀರು ಮುಗಿಯೋಷ್ಟು ಆಚಮನ ಮಾಡಿದ್ರೆ ಎಷ್ಟು ಆಚಮನ ಮಾಡ್ಬೇಕು ಅದ, ಅಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಹಂಗ ಮಾಡಬಾರ್ದು. ಸುಳ್ಳನ್ನ ವಿಸ್ಮೃತ್ಯಾಪಿ ಮರೆತು ಕೂಡ ಆಡಬಾರ್ದು ಎಂಬುದನ್ನ ಸೂಚನೆ ಮಾಡ್ತಾ ಇದೆ. ಅನ್ಯಥಾ ಅಸತ್ಯವದನ ಪ್ರತಿಷೇಧ ಏವ ಸ್ಯಾತ್. ಅಸತ್ಯವದನ ಪ್ರತಿಷೇಧ ಏವ ಸ್ಯಾತ್. ಹೀಗಲ್ಲದೆ ಇದ್ದಿದ್ರೆ ಈ ಅರ್ಥ ನಾವು ಹೇಳಿದ ಅರ್ಥ ಇಲ್ಲವಾಗಿದ್ರೆ ಅನೃತನ್ನ ವಕ್ತವ್ಯ ಅಷ್ಟೇ ಹೇಳ್ಬಿಡ್ತಿತ್ತು ಶ್ರುತಿ. ಸತ್ಯದಿಂದ ಪ್ರಮಾದವನ್ನು ಕೂಡ ಹೊಂದಬಾರ್ದಪ್ಪ ಅಂತ ಈ ರೀತಿ ಹೇಳಿದ್ರಿಂದ ಏನಾಯ್ತು, ಮರೆತು ಕೂಡ ಸುಳ್ಳು ಹೇಳ್ಬೇಡ. ಯಾವತ್ತಿಗೂ ಸುಳ್ಳು ಮಾತನ್ನು ಆಡುವಾಗ ಎಚ್ಚರಿಕೆ ಇಟ್ಕೊಂಡು ಮಾತಾಡ್ತಾ ಇದ್ರು. ಅವಜ್ಞತೆಯಿಂದ ಅನ್ಯ ಮನಸ್ಕರಾಗಿ ಎಲ್ಲೋ ಗಮನ ಇಟ್ಕೊಂಡು ಏನೋ ಮಾತಾಡಬೇಡ. ಪ್ರತಿಯೊಂದು ಪದವನ್ನು ಪ್ರಯೋಗ ಮಾಡುವಾಗಲೂ ವಾಕ್ಯ ಪ್ರಯೋಗ ಮಾಡುವಾಗಲೂ ಗಮನವಿಟ್ಟು ವಾಕ್ಯ ಪ್ರಯೋಗ ಮಾಡು. ಸುಳ್ಳನ್ನು ಹೇಳಬೇಡ.
ಸುಳ್ಳನ್ನು ಮಾತ್ರ ಯಾವ ಕಾರಣಕ್ಕೂ ಅವಕಾಶ ಮಾಡ್ಕೋಬೇಡ ಅಂತ ಹೇಳಿ, ಹಾಗೇನಾದ್ರೂ ಸುದ್ದಿಯನ್ನು ಹೇಳಲೇಬಾರ್ದು, ಮರೆತು ಹೇಳಬಾರ್ದು ಅನ್ನೋ ಅಭಿಪ್ರಾಯ ಇಲ್ಲವಾಗಿದ್ರೆ ಬರೀ ಸುಳ್ಳನ್ನು ಹೇಳಬೇಡ ಅಂತ ಹೇಳ್ತಿತ್ತು. ಸತ್ಯಾನ್ನ ಪ್ರಮದಿದಂ ಹೇಳ್ತಿರ್ಲಿಲ್ಲ. ಸತ್ಯಾನ್ನ ಪ್ರಮದಿದಂ ಹೇಳ್ತಾ ಇರೋದ್ರಲ್ಲೇನೆಯೇ ಮರ್ತು ಕೂಡ ಸುಳ್ಳನ್ನು ಹೇಳಬಾರ್ದು. ಬಹಳ ಮುಖ್ಯವಾದಂತಹ ಇದು. ಗುರು ಒಬ್ರು ಶಿಷ್ಯನ ಬಗ್ಗೆ ಬಹಳ ಹೋಗ್ತಿದ್ದಂತೆ. ತುಂಬಾ ಒಳ್ಳೆಯವನು, ಎಲ್ಲ ಗುಣವಿದೆ, ಆದ್ರೆ ಒಂದೇ ಒಂದು ದೋಷ ಅಂದ್ರೆ ಸುಳ್ಳು ಹೇಳ್ತಾನೆ ಅಷ್ಟೇ. ಆಯ್ತು, ಅಲ್ಲಿಗೆ ಎಲ್ಲಾ ಗುಣಕ್ಕೂ ಆಯ್ತು, ಮುಸಿ ಬೆಳೆದಂಗೆ ಎಲ್ಲಾ ಗುಣವೂ ಇದೆ, ಒಂದು ಸುಳ್ಳು ಒಂದು ಹೇಳ್ತಾನೆ, ನಿಜ ಹೇಳಲ್ಲ ಅಂದ್ಬಿಟ್ರೆ ಏನ್ ಗುಣ ಇದೆ, ಏನ್ ಪ್ರಯೋಜನಮ್ಮ? ದಂಡ ಅದು. ಧರ್ಮಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ. ಧರ್ಮಾನುಷ್ಠಾನದ ವಿಷಯದಲ್ಲೂ ಪ್ರಮಾದವನ್ನು ಹೊಂದಬಾರದು, ಮೈಮರಿಬಾರದು. ಸಂಧ್ಯಾ ನಿತ್ಯ ಕರ್ಮಾನುಷ್ಠಾನದಲ್ಲಿ ಇಟ್ಕೋಬಾರ್ದು. ಧರ್ಮಶಬ್ದಸ್ಯ ಅನುಷ್ಠೇಯ ವಿಷಯತ್ವಾತ್ ಅನುಷ್ಠೇಯ ವಿಷಯತ್ವಾತ್ ಅನುಷ್ಠಾನಂ ಪ್ರಮಾದಃ. ಅನುಷ್ಠಾನಂ ಪ್ರಮಾದಃ. ಧರ್ಮಶಬ್ದಕ್ಕೆ ಅನುಷ್ಠಾನವೇ ವಿಷಯವಾದದ್ದಾದ್ರಿಂದ, ಅನುಷ್ಠಾನವೇ ಮುಖ್ಯವಾದದ್ದಾದ್ರಿಂದ ಅದನ್ನು ಮಾಡದೇ ಇರೋದಿದೆಯಲ್ಲ ಅದೇ ಪ್ರಮಾದ. ಬ್ರಹ್ಮಯಜ್ಞ ಮಾಡಲೇ ಇಲ್ಲ, ಅಗ್ನಿ ಕಾರ್ಯ ಮಾಡಲೇ ಇಲ್ಲ, ಅಥವಾ ವೇದಾಧ್ಯಯನ ಮಾಡಲೇ ಇಲ್ಲ, ಸಂಧ್ಯಾವನೆನೇ ಬಿಟ್ಬಿಟ್ಟ. ನರೇಶ ಈ ಕೆಲವೊಬ್ರು ಬಂದಿದ್ರು ಸ್ವಾಮಿ, ಒಂದೊತ್ತು ಮಾಡ್ತೀನಿ, ಎಷ್ಟೋ ತಿಂತೀರ ಅಂತೆ, ಎರಡೊತ್ತು ತಿಂತಾರಂತೆ, ಸಂಜೆನೆ ಒಂದೊತ್ತು ಮಾಡ್ತಾರಂತೆ. ಇದೇಂತ ನ್ಯಾಯ ಇದು? ತಿನ್ನೋಕ್ ಬೇಕು 3 ಹೊತ್ತು, ಸಂಜೆನೆ ಮಾಡೋಕ್ಕಾಗಲ್ಲ ಅವರಿಗೆ. ಎಲ್ಲಿಂದ ಒಳ್ಳೇದಂತೆ? ಬನ್ನಿ ಕೂತ್ಕೊಳ್ಳಿ. ಯಾವತ್ತೂ ಕೂಡ ಕರ್ತವ್ಯದಿಂದ ಚ್ಯುತನಾಗಬಾರದು ಮನುಷ್ಯ, ಕರ್ತವ್ಯ ಭ್ರಷ್ಟನಾಗಬಾರದು, ಕರ್ತವ್ಯ ನಿರತನಾಗಿರ್ಬೇಕು. ಅನುಷ್ಠಾನ ಮಾಡಬೇಕಾದದ್ದರ ವಿಷಯದಲ್ಲಿ ಅನುಷ್ಠಾನ ಮಾಡದೇ ಇರೋದಿದೆಯಲ್ಲ ಅದೇ ಧರ್ಮದಲ್ಲಿ ಪ್ರಮಾದ, ಕೇರ್ಲೆಸ್ನೆಸ್. ಯಾವ ಕಾರಣಕ್ಕೂ ಬೇಕಾದ್ರೆ ಲೌಕಿಕ ಕರ್ಮದ ಒಂದು ದಿವಸ ಮಾಡದೆ ಹೋದ್ರೆ ಏನು ಪ್ರತ್ಯವಾಯ ಇಲ್ಲ. ಶಾಸ್ತ್ರೀಯ ಕರ್ಮವನ್ನು ಬಿಟ್ಟುಬಿಟ್ರೆ ಪಾಪ ದೋಷ ಬರುತ್ತೆ. ಶಾಸ್ತ್ರೀಯ ಕರ್ಮವನ್ನು ಮಾತ್ರ ಚಿತ್ತು ಲೋಪ ಮಾಡದೆ, ಶ್ರದ್ಧೆ ತೋರಿಸದೆ, ಶ್ರದ್ಧಾಭಕ್ತಿಯಿಂದ ಪೂರ್ಣವಾದಂಥ ಇದನ್ನು ಮಾಡ್ಬೋದು. ನಂಗೆ ಪೂಜೆ ಮಾಡೋದು ಬೇಜಾರು, ಅದೇ ಕಲ್ ತೊಳೆಯೋದು, ಅದೇ ಬೇಜಾರು, ದಂಡ, ಅದು ಬ್ರಾಹ್ಮಣ ಲಕ್ಷಣ ಅಲ್ಲ. ಬ್ರಾಹ್ಮಣ ಗುಣಹೀನ ಅವನು. ಯಾವತ್ತೂ ಅಷ್ಟೇ ನಮಗೆ ಏನು ನಿತ್ಯ ಕರ್ಮ ಬಂದಿರ್ಬೋದು ಶ್ರದ್ಧೆ ಬಗ್ಗೆ ಇರೋದು. ನಂಗೆ ಪೂಜೆ ಶ್ರದ್ಧೆ ಇಲ್ಲ, ನಂಗೆ ಇಷ್ಟ ಇಲ್ಲ, ಕಲ್ ತೊಳೆಯೋಕ್ಕಾಗಲ್ಲ ಅಂದ್ರೆ ನಾನು ಲಂಡ ಅಂತ ಅವನು, ಬ್ರಾಹ್ಮಣಕ್ಕೆ ಅಯೋಗ್ಯ ಅವನು. ಸಹನ ಕರ್ತವ್ಯ, ಅದನ್ನು ಮಾಡ್ಕೋಬಹುದು. ಸಹನ ಕರ್ತವ್ಯ, ಅದನ್ನ ಮಾಡಬಾರ್ದು. ಅನುಷ್ಠಾನ ಮಾಡ್ಬೇಕಾದ್ರೆ ಶ್ರದ್ಧೆಯಿಂದ ಮಾಡ್ಬೇಕೆ ಹೊರತು ಸಾಕ್ಷಾತ್ ಪರಮೇಶ್ವರನೇ ಲಿಂಗದಲ್ಲಿ ಕೂತಿದ್ದಾನೆ, ನಾರಾಯಣ ಸಾಲಿಗ್ರಾಮದಲ್ಲಿ ಕೂತಿದ್ದಾನೆ, ಅವನನ್ನು ನಾನು ಒಂದು DC SP ಬಂದು ಎಷ್ಟು ಗೌರವ ನಡ್ಕೊಳ್ತೀವಿ, ಒಂದು ಮಂತ್ರಿ ಬಂದು ಎಷ್ಟು ಗೌರವ ಕೊಡ್ತೀನಿ. ಈ ಜಗದೀಶ್ವರ ಅಲ್ಲಿ ಕೂತಿದ್ದಾನೆ ಅಂದ್ರೆ ಎಷ್ಟು ಗೌರವ ಭಕ್ತಿ ಇರ್ಬೇಕು ನಮಗೆ. ಹೇಗಿರ್ಬೇಕು ಅವನ ಮುಂದೆ ಕೂತಾಗ? ನಮ್ಮ ತಲೆ ಪೂರ್ತಿ ತಗ್ಗಿಸ್ಕೊಂಡು ನಾವು ಏನೂ ಇಲ್ಲ, ಝೀರೋ ಅವನ ಮುಂದೆ, ಬಿಗ್ ಝೀರೋ, ಬರೀ ಝೀರೋ ಅಲ್ಲ, ಬಿಗ್ ಝೀರೋ ಅಂದ್ಕೋಬೇಕು ನಮ್ಮನ್ನ. ಅಲ್ಲನಯ್ಯ, ನಾನು ಅಂಥವ್ನು ಇಂಥವ್ನು ಒಂದು ಅರ್ಥ ಏನಯ್ಯ ನೀನು ಅವನ ಮುಂದೆ ಏನಯ್ಯ? ಮತ್ತೆ ನಾನು ಪರಮೇಶ್ವರ ಮುಂದೆ ನೀನು ಹಠ ಮಾಡ್ತೀನಿ, ಜಂಬ ಮಾಡ್ತೀನಿ ಅಂದ್ರೆ 32 ಹಲ್ಲು ಉದುರಿಸ್ತಾನೆ ನಿಂದು, ಒಂದಲ್ಲ 32 ಹಲ್ಲು ಉದುರೋಗುತ್ತೆ. ಬಹಳ ಹುಷಾರಾಗಿರ್ಬೇಕು. ಯಾವ ಕಾರಣಕ್ಕೂ ಧರ್ಮಾನುಷ್ಠಾನ ವಿಷಯದಲ್ಲಿ ತಪ್ಪು ಮಾಡಬಾರ್ದು, ಸೋಮಾರ್ತನ ಇಟ್ಕೋಬಾರ್ದು. ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು, ಭಕ್ತಿ ಇರಬೇಕು, ಪ್ರೇಮ ಇರಬೇಕು. ಪ್ರೇಮದಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಧರ್ಮಾನುಷ್ಠಾನವನ್ನು ನಡೆಸಿದರೆ ಕಷ್ಟ ಹೇಗೆ ಬರುತ್ತೆ, ದುಃಖ ಹೇಗೆ ಬರುತ್ತೆ? ಸಾಧ್ಯವೇ ಇಲ್ಲ. ದುಃಖ ಕಷ್ಟ ಬಂದಿದೆ ಅಂದ್ರೆ ಧರ್ಮದಲ್ಲಿ ಲೋಪ ಇದೆ ಅಂತ ಅರ್ಥ. ಅವನಿಗೆ ಅನುಷ್ಠಾತವ್ಯ ಏವ ಧರ್ಮ ಇತಿ ಯಾವತ್, ಅನುಷ್ಠಾತವ್ಯಃ ಏವ ಧರ್ಮಃ ಇತಿ ಯಾವತ್, ಯಾವುದೆಲ್ಲ ಇತ್ಯರ್ಥ ಅಂತ ಅರ್ಥ. ಧರ್ಮವು ಅವಶ್ಯವಾಗಿ ಅನುಷ್ಠಾತ ಯೋಗ್ಯ, ಅನುಷ್ಠಾತವ್ಯ ಅವಶ್ಯವಾಗಿ ಅನುಷ್ಠಾನ ಮಾಡಲೇಬೇಕು. ಧರ್ಮಾನುಷ್ಠಾನ ವಿಷಯದ ಮಾತ್ರ ಕನ್ಫ್ಯೂಷನ್ ಮಾಡಬಾರ್ದು. ಲೌಕಿಕದಲ್ಲಿ ಸ್ವಲ್ಪ ಅಯ್ಯೋ ನಾಳೆ ಮಾಡ್ಕೊಂಡ್ರೆ ಆಯ್ತು, ಇನ್ನೇನೋ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇನ್ನೇನೋ ಅಂಗಡಿಯಿಂದ ಸಾಮಾನು ತರಬೇಕಾದ್ರೆ 8 ತರಬೇಕಾದ್ರೆ 5-6 ತಂದೆ ಅಂದ್ರೆ 2-3 ನಾಳೆ ತಂದೆ ಆಯ್ತು, ಏನು ತಪ್ಪಿಲ್ಲ. ಅದೇ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡ್ಬೋದು. ಅದು ಮಾಡಬೇಕಾದ್ರೆ ಕರ್ಮದಲ್ಲಿ ಮಾತ್ರ ಮೊಟಕು ಮಾಡ್ತೀನಿ, ಇದು ಅರ್ಜಿ ನಮಗೆ ಇಲ್ಲಿ ಮೊಟಕು ಬರುತ್ತೆ, ಅಲ್ಲಿ ಬರಲ್ಲ. ಈ ಕೆಟ್ಟ ಬುದ್ಧಿ ನಮ್ಗೆ. ಅನುಷ್ಠಾತವೇವ ಧರ್ಮ ಯಾವ್ಯಾದ ಏವಂ ಕುಶಲಾತ್ ಆತ್ಮರಕ್ಷಣಾರ್ಥಾತ್ ಕರ್ಮಣಃ ನ ಪ್ರಮದಿತವ್ಯಂ. ಹಾಗೆ ಕುಶಲದಿಂದಲೂ ಪ್ರಮಾದ ಹೊಂದಬಾರದು ಅಂತ ವಾಕ್ಯ. ಕುಶಲಾನ್ನ ಪ್ರಮದಿತವ್ಯಂ. ಕುಶಲ ಅಂದ್ರೆ ಏನು? ನೈಪುಣ್ಯತೆ ಅಲ್ಲ, ಸ್ಕಿಲ್ ಅಲ್ಲ, ಸ್ಕಿಲ್ನೆಸ್ ಅಲ್ಲ,
ಆತ್ಮರಕ್ಷಣೆಗಿರುವಂತಹ ಕರ್ಮ. ಅದು ಬಹಳ ಇದು ನಾವು ನಿನ್ನೆ ಹೇಳುವಾಗ ಜೀವನಕ್ಕಾಗಿ ಮಾಡುವ ಕರ್ಮ ಅಂತ ಅರ್ಥ ಮಾಡ್ಬಿಟ್ಟು ಅದಲ್ಲ. ಕುಶಲ ಅಂದ್ರೆ ದೊಡ್ಡ ಹೊಳೆಯಲ್ಲಿ ನಾನು ಈಜೆ ಹೋಗ್ತೀನಿ, ಆ ಕಡೆಗೆ ಹೋಗ್ಬಾರ್ದು. ದೊಡ್ಡ ಹೊಳೆ ಪ್ರವಾಹ ಬಂದಾಗ ಪ್ರವಾಹ ಬಂದಾಗ ನಂಗೆ ಈಜೋ ಶಕ್ತಿ ಇದೆ, ನಾನು ಆ ಕಡೆ ಈಜ್ಕೊಂಡು ಹೋಗ್ತೀನಿ ಅಂತ ಆ ಕೆಲಸ ಮಾಡ. ಬಾವಿ ಇಳಿತೀನಿ, ದೊಡ್ಡ ಮರ ಹತ್ತೀನಿ, ದೊಡ್ಡ ಬಾಣಿ ಅಲ್ಲೇ ಧುಮುಕಿದೀನಿ ಮಾಡಬಾರ್ದು. ಸಾಹಸದಲ್ಲಿ ಕೈ ಹಾಕಬಾರ್ದು ಅಂತ ಅರ್ಥ. ಕುಶಲದಿಂದಲೂ ಪರಮಾತ್ಮಂದು ಆತ್ಮರಕ್ಷಣೆ. ಆತ್ಮನೇ ಇಲ್ಲಿ ಶರೀರ, ಅದರ ರಕ್ಷಣೆಯಿಂದೇನು ಇದು ಒಂದು ದೋಣಿ ಇದ್ದ ಹಾಗೆ. ದೋಣಿ ಆತಕ್ಕೆ ದೋಣಿ ಹೇಗೆ ನದಿ ದಾಟೋದಕ್ಕೋ ಸಂಸಾರ ಸಾಗರವನ್ನು ದಾಟೋದಕ್ಕೆ ಬಂದಿರೋ ದೋಣಿ ಇದು. ಮಹತಾ ಪುಣ್ಯ ಪಣ್ಯೇನ ಕ್ರೀತೇಯಂ ಕಾಯ ನೌಸ್ತಯ ತರ ದುಃಖೋದಧೇರ್ಗಂತುಂ ಅಲ್ಲ ಪಾರಂ ದುಃಖೋದಧೇರ್ಗಂತುಂ ತರ ಯಾವನ್ನ ಭಿದ್ಯತೆ. ಶ್ಲೋಕ ಏನ್ ಹೇಳು? ಮಹತಾ ಪುಣ್ಯ ಪಣ್ಣಿನ ಕ್ರೀತೇಯಂ ಕಾಯ ನೌಸ್ತಯ ಪಾರಂ ದುಃಖೋದಧೇರ್ಗಂತುಂ ತರ ಯಾವನ್ನ ಭಿದ್ಯತೆ. ಏನಂತ? ಎಷ್ಟು ಕೊಂಡ್ಕೊಂಡ್ಬಂದಿದೆ ನೀವು ಲ್ಯಾಪ್ಟಾಪ್ 70,000 ಕೊಂಡ್ಕೊಂಡು ಸ್ವಾಮಿ ಜೋಪಾನ ಹುಷಾರಾಗಿ ಇಟ್ಕೊಂಡಿದ್ವಿ. ಈ ಕಾರು 8 ಲಕ್ಷ 10 ಲಕ್ಷ ಸ್ಕ್ರಾಚ್ ಆಗ್ಬಿಟ್ರೆ ಅಳ್ತಾ ಕೂತ್ಕೊಳ್ತಾರೆ. ಒಂದು ಕಾರಿಗೆ ಸ್ಕ್ರಾಚ್ ಆದ್ರೆ ಅಳ್ತಾರೆ, ಒಂದು ಮೊಬೈಲ್ ಹಾಳಾದ್ರೆ ಅಳ್ತಾರೆ, ಒಂದು ಮ್ಯಾಯ್ದಾದ್ರೆ ಅಳ್ತಾರೆ, ಇನ್ನೊಂದು ಹೇಳ. ಆದ್ರೆ ಈ ಶರೀರ ತತ್ವಜ್ಞಾನ ಇಲ್ಲದೆ ಬಿಟ್ಟು ಹೋಗ್ತಾ ಇದ್ರೆ ಈ ದುಃಖವೇ ಪಡ್ತಾ ಇಲ್ಲ. ಬೆಟ್ಟದಷ್ಟು ಪುಣ್ಯ ಕೊಂಡ್ಕೊಂಡ್ಬಂದಿದ್ದೀರಾ ದೇಹವನ್ನ. ಏನ್ ಹೇಳಿ? ಬೆಟ್ಟದಷ್ಟು, ಬೆಟ್ಟನಾಮ ಕೊಂಡದಷ್ಟು ಪುಣ್ಯ ಕೊಂಡ್ಕೊಂಡಿದ್ದೀರಾ ದೇಹವನ್ನ. ಸಾಮಾನ್ಯ ಪುಣ್ಯ ಬಂದಿಲ್ಲ. ಮಹತಾ ಪುಣ್ಯ ಪಣ್ಯ ಅಂದ್ರೇನು? ಪಣ್ಯ ಅಂದ್ರೆ ಕೊಂಡ್ಕೊಳ್ಳುವ ಸಾಧನ, ಬೆಟ್ಟ ಅಲ್ಲ. ಮಹತಾ ಅಂದ್ರೆ ಹೆಚ್ಚಿನದಾದ ಪುಣ್ಯವೆಂಬ ಕೊಂಡುಕೊಳ್ಳುವುದಕ್ಕೆ ಸಾಧನವಾಗಿರುವ ದುಡ್ಡಿನಿಂದ ಕ್ರೀತ ಇಯಂ ಕಾಯ ನೋವು ಶರೀರವೆಂಬ ದೋಣಿಯನ್ನ ಬೆಟ್ಟದಷ್ಟು ಪುಣ್ಯ ರಾಶಿಯಿಂದ ಕೊಟ್ಟು ಕೊಂಡ್ಕೊಂಡಿದ್ದೀರಾ ಕಣ್ರೋ ಈ ದೇಹವನ್ನ. ಯಾತಕ್ಕೆ ಕೊಂಡ್ಕೊಂಡಿದ್ದೀರಾ? ಪಾರಂ ದುಃಖೋದಧೇರ್ಗಂತುಂ. ಗುರುಗಳೇ ಶುರುವಿಂದ ಹೇಳಿ ಸ್ವಲ್ಪ ಶ್ಲೋಕ. ಈ ಶ್ಲೋಕ ನಾವು ಫಸ್ಟ್ ಇಂದ ಹೇಳಿ ಹಿಂದೆ ಸ್ವಲ್ಪ. ಮಹತಾ ಪುಣ್ಯ ಪಣ್ಯೇನ ಮಹತಾ ಪುಣ್ಯ ಪಣ್ಯೇನ ಕ್ರೀತೇಯಂ ಕ್ರೀತಾ ಇಯಂ ಕ್ರೀತೇಯಂ ಕಾಯ ನೌ ಸ್ತಯ. ಕಾಯವೇ ನೋವು. ನೋವು ಅಂದ್ರೆ ದೋಣಿ, ಬೋಟ್, ಹಡಗು. ಶರೀರವೆಂಬ ಬೋಟನ್ನ ಬೆಟ್ಟದಷ್ಟು ಪುಣ್ಯ ರಾಶಿ ಕೊಟ್ಟು ಕೊಂಡ್ಕೊಂಡಿದ್ದೀರಾ ನೀವು. ಸುಮ್ಮನೆ ಬಂದಿಲ್ಲ ಶರೀರ ಅದು. ಕಾಯನೋ ಸ್ತಯ ಕ್ರೀತೇಯಂ ಕಾಯನೋ ಸ್ತಯ. ಆಯ್ತಾ? ಆಯ್ತಾಯ್ತು. ಪಾರಂ ದುಃಖೋದಧೇರ್ಗಂತುಂ. ಪಾರಂ ದುಃಖೋ ಉದಧೇ. ಉದಧಿನೇ ಸಮುದ್ರ. ದುಃಖವೆಂಬ ಪಾರಂ ದುಃಖೋದಧೇ. ಉದಧೇ ದುಃಖೋದಧೇ. ದುಃಖಮೇವ ಉದಧಿ. ಉದಧೇ ಆನಂ ದುಃಖೋದಧೇರ್ಗಂತುಂ ತರ ಯಾವನ್ನಭಿದ್ಯತೆ. ಯಾವನ್ನಭಿದ್ಯತೆನೋ ಎಷ್ಟರೊಳಗೆ ಅದು ಒಡೆದೋಗೋದಿಲ್ವೋ. ಒಡೆದೋದ್ಮೇಲೆ ದೇಹ ಬಿಟ್ಟರೆ ಇನ್ನೇನ್ ಮಾಡಕ್ಕಾಗಲ್ಲ. ಯಾವನ್ನಭಿದ್ಯತೆನಾ? ಯಾವನ್ನಭಿದ್ಯತೆ. ಅರ್ಥ ಆಯ್ತಾ ಶ್ಲೋಕ? ಗೊತ್ತಾಯ್ತು. ಏನ್ ಅರ್ಥ ಆಯ್ತು? ಇಷ್ಟೂರ್ದಿಂದ ಹೇಳಕ್ಕಾಗಲ್ಲ. ಅದೇ ಈ ದೇಹ ಅನ್ನೋದು ದೋಣಿನ ನಾವು ಅಮೂಲ್ಯವಾದ ಇದನ್ನ ಕೊಟ್ಬಿಟ್ಟು ಕೊಂಡ್ಕೊಂಡಿದೀವಿ. ಇದನ್ನಲ್ಲ, ದೇಹನ ಅಲ್ಲ ಕೊಂಡ್ಕೊಂಡ್ರೆ ಇದನ್ನಲ್ಲ, ಅಮೂಲ್ಯವಾದ ಇದನ್ನಲ್ಲ, ಅಮೂಲ್ಯ ಪುಣ್ಯವನ್ನ. ಮಹತಾ ಪುಣ್ಯ ಪಣ್ಯೇನ. ಅದೇ ತುಂಬಾ ಪುಣ್ಯ ಮಾಡ್ಬಿಟ್ಟು ಇದನ್ನ ಕೊಂಡ್ಕೊಂಡಿದೀವಿ ಅಂತದನ್ನ ಈ ಸಂಸಾರ ನಾವು ಇದನ್ನ ದಾಟೋದಕ್ಕೋಸ್ಕರ. ಯಾವ್ದು ಸಂಸಾರವೆಂಬ? ಸಂಸಾರವೆಂಬ ಸಾಗರವನ್ನ ದಾಟೋದಕ್ಕೆ ಇದೆ. ದುಃಖ ಸಾಗರ, ಬರೀ ಸಾಗರ ಬೇಡ. ಸಂಸಾರವೆಂಬ ದುಃಖ ಸಾಗರವನ್ನ ದಾಟೋದಕ್ಕೆ ತುಂಬಾ ಪುಣ್ಯ ಮಾಡ್ಬಿಟ್ಟು ಈ ನಮ್ಮ ಈ ಶರೀರ ಬಂದಿದೆ. ಅದಕ್ಕೋಸ್ಕರ ನಾವು ದೋಣಿ ಬಂದಿದೆ. ಅದಕ್ಕೆ ಬ್ರಹ್ಮ ತತ್ವವನ್ನ ತಿಳ್ಕೊಳ್ಳೋಕೆ ಬೇಕಾಗಿರುವಂತ ಈ ಶರೀರ ಅನ್ನುವಂತ ದೋಣಿನ ನಾವು ತುಂಬಾ ಪುಣ್ಯ ಮಾಡಿ ಪಡ್ಕೊಂಡಿದೀವಿ ಅಂತ. ಅಷ್ಟೇ ಅಲ್ಲ, ಮುಂದಕ್ಕೆ ತರ ಅದನ್ನ ದಾಟ್ಬೇಕಲ್ಲ, ದಾಟೋಕ್ಕೋಸ್ಕರ ಇದು ಪಡ್ಕೊಂಡಿರೋದು ಅಂತ. ದಾಟ್ಬಿಡು, ತರಾನ ದಾಟ್ಬಿಡು ಅಂತ.
ಯಾವ ಏನೇನೋ ಎಷ್ಟೊಳಗೆ ಅದು ಒಡೆದು ಹೋಗೋದಿಲ್ವೋ, ಒಡೆದು ಹೋಗೋದು ಒಳಗೇನೆ ದಾಟ್ಕೊಂಡ್ಬಿಡು. ಇನ್ನು ಟೈಮ್ ಇದೆಯಲ್ಲ, ಇನ್ನು 50 ವರ್ಷ 40 ವರ್ಷ ಮುಂದ್ ನೋಡ್ಕೊಂಡ್ರೆ ಆಯ್ತು ಅಂದ್ರೆ ಮುಂದ್ ನೋಡ್ಕೊಳ್ಳೋದು ಏನು ಅಷ್ಟೇ. ದಪ್ಪ ಪಿಂಡ ಕಟ್ಟಿ ಹಾಕ್ತಾರೆ ಅಪ್ಪ ಮಕ್ಕಳು ಅಷ್ಟೇ. ಅಪ್ಪಗೆ ಮಾಡಲ್ಲ, ಪಿಂಡ ಹಾಕ್ಬಿಟ್ಟು ಆಯ್ತು, ಒಡೆ ಹೊಡೆದ್ಬಿಟ್ಟು ಆಯ್ತಾರೆ. ಪುರಾಣ ವಾಕ್ಯ ಇದು, ಪುರಾಣ ವಾಕ್ಯದ 5 ವಾಕ್ಯ. ಮಹತಾ ಬೆಟ್ಟದಷ್ಟು ಪುಣ್ಯರಾಶಿ ಕೊಟ್ಟು ಕೊಂಡ್ಕೊಂಡಿದ್ಯಾ ಕಣೋ ಶರೀರ ಅನ್ನುವಂಥ ದೋಣಿಯನ್ನ, ದುಃಖವೆಂಬ ಸಾಗರನ್ನು ದಾಟೋದಕ್ಕೋಸ್ಕರ ಕೊಂಡ್ಕೊಂಡಿದ್ಯಾ. ಆದಷ್ಟು ಬೇಗ ದಾಟ್ಕೊಂಡ್ಬಿಡು. ಬಿದ್ದು ಹೋಗೋದ್ರೊಳಗೆ ದಾಟ್ಕೊಂಡು ಮುಂದೆ ಇನ್ನು ತುಂಬಾ ದಿವಸ ಇದೆ ಅನ್ಕೊಳ್ಳಿ, ಈಗಲೇ ದಾಟೋದಕ್ಕೆ ಪ್ರಯತ್ನ ಮಾಡು. ದಾಟ್ಕೊಂಡ್ಮೇಲೆ ಏನಾದ್ರು ಮಾಡು. ದುಃಖ ಸಾಗರ ದಾಟ್ಮೇಲೆ ಆತ್ಮಜ್ಞಾನ ಆದ್ಮೇಲೆ ಮದಿಯಾಲು ಮಗು, ಬಿಸ್ನೆಸ್ ಅಲ್ಲೂ ಮಾಡ್ಕೋ, ಗೇಣಿಯಲ್ಲೂ ಮಾಡ್ಕೋ, ಆತ್ಮಜ್ಞಾನ ಆದ್ಮೇಲೆ ಏನೋ ಮಾಡ್ಕೋ. ಆತ್ಮಜ್ಞಾನ ಆಗೋವರೆಗೂ ಏನು ಮಾಡ್ಬೇಡ. ಏನ್ ಮಾಡ್ಬೇಡ ಅಂದ್ರೆ ಮದುವೆ ಆಗ್ಬೇಡ, ದುಡ್ಡು ದುಡಿಯೋಕೆ ಹೋಗ್ಬೇಡ, ಏನು ಮಾಡ್ಬೇಡ. ಆತ್ಮಜ್ಞಾನ ಆದ್ಮೇಲೆ ಏನಾದ್ರು ಮಾಡ್ಕೋ. ಗೊತ್ತಾಯ್ತಾ? ಆದ್ರಿಂದ ಕುಶಲ ಆತ್ಮರಕ್ಷಣೆನೇನೋ ಆತ್ಮನಾಮ ಮತ್ತು ಶರೀರ ರಕ್ಷಣೆಗೋಸ್ಕರವಾಗಿ ಇರ್ತಕ್ಕಂತಹ ಕೆಲಸ ಇದೆಯಲ್ಲ. ನಾನು ಬಾವಿನ ಆ ಕಡೆ ಹಾಡ್ ಬಿಡ್ತೀನಿ, ಹಾರಕ್ಕೆ ಹೋಗ್ಬೇಡ. ಶಕ್ತಿ ಇರಬಹುದು, ಬೈ ಚಾನ್ಸ್ ಹೆಜ್ಜೆ ತೊಡ್ಕೊಂಡ್ಬಿಟ್ಟು ಬಿದ್ದೆ ಅಂದ್ರೆ ಕತೆ ಮುಗೀತು. 1 ಹೆಜ್ಜೆ ಹಿಂದಕ್ಕೆ ಹಾಕ್ಬಿಟ್ಟೆ, ಏನಾಗುತ್ತೆ ಬಾವಿಲೆ 8 ಅಡಿ ಇದೆ ಬಾವಿ, 7 ಅಡಿ ದಾಟ್ಬಿಟ್ಟೆಪ್ಪ, ಆಗ ಒಳಗಿನ ಹೋಗ್ಬಿಡ್ತೀವಿ. ಹಾಗೆ ಹೋದ್ ಕತೆ ಮುಗೀತು. ಬಾವಿ ಹಾರ್ತೀನಿ, ಬಾವಿಗೆ ಇಳಿತೀನಿ, ನದಿ ಈಜ್ತೀನಿ, ಬೆಂಕಿ ಮೇಲೆ ಸಾಹಸ ಮಾಡ್ತೀನಿ. ಬೆಂಕಿಯಲ್ಲಿ ನೀರಲ್ಲಿ ಇದೆಲ್ಲ ಸಾಹಸ ಮಾಡಕ್ ಹೋಗ್ಬಾರ್ದು, ತುಂಬಾ ಡೇಂಜರು. ಯಾಕಂದ್ರೆ ಆಪತ್ತು ಹೇಳಿ ಬರೋದಿಲ್ಲ, ಮುಂದೆ ಯಾವಾಗ ಆಪತ್ತು ಬರೋದು ಯಾವ್ದು ಹೇಳಿ ಬರಲ್ಲ. ಆಮೇಲೆ ಮಿಂಚೋದ್ಮೇಲೆ ಏನು ಮಾಡಕ್ಕಾಗಲ್ಲ. ಇದಕ್ಕೊಂದ್ ಗಾದೆ ಮಾತಿದೆ, ತಲೆಗಟ್ಟಿದೆ ಅಂತ ಕಲ್ಲಕ್ ಚಚ್ಕೋಬಾರ್ದು ಅಂತ. ಅದು ವ್ಯವಹಾರಕ್ಕೆ ಹೇಳ್ತಾರೆ, ಬಿಸ್ನೆಸ್ ಮಾಡೋದಕ್ಕೆ ಅಲ್ಲ ಹೇಳ್ದೆ. ಬಿಸ್ನೆಸ್ ಮಾಡೋದಕ್ಕೆ ಏನೇನು ಬಿಸ್ನೆಸ್ ಮಾಡೋದು ಹೋಗಬೇಡ ಅನ್ನಕ್ಕೆ ಅದು. ಇದು ಹೇಳ್ತಾ ಇರೋದು ಈ ಪುರಾಣ ವಾಕ್ಯ. ಜನ್ಮ ಸಾರ್ಥಕ್ಯ ಮಾಡ್ಕೋ. ಜಂತೂನಾಂ ನರಜನ್ಮ ದುರ್ಲಭ ತರಂ. ದುರ್ಲಭ ತರನೇನೋ ತುಂಬಾ ಕಷ್ಟ. ಮನುಷ್ಯ ಜನ್ಮ ಬರೋಲ್ಲ. 84 ಲಕ್ಷ ಜೀವರಾಶಿಯಲ್ಲಿ ಮನುಷ್ಯ ಜನ್ಮ ಬರ್ಬೇಕಾದ್ರೆ ಭಾರಿ ಪುಣ್ಯ ಮಾಡಿರ್ಬೇಕು. ಯಾಕೆ ಹೇಳು? ಮನುಷ್ಯ ಜನ್ಮ ಏನ್ ವಿಶೇಷ ಹೇಳೋ? ಮನುಷ್ಯ ಜನ್ಮದ ಏನ್ ವಿಶೇಷ ಪ್ರಾಣಿ ಜನ್ಮಕ್ಕಿಂತ? ಮಾಡಕ ಮಾನವ ಜನ್ಮ ಅತಿ ದೊಡ್ಡದೋ, ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಸರಿ, ಏನ್ ಮಾನವ ಜನ್ಮದ ಏನ್ ವಿಶೇಷ? ಪಶುಗೂ, ಕುದುರೆಗೂ, ಕೋತಿಗೂ, ಆನೆಗೂ, ಪಕ್ಷಿಗೂ ಕೊಟ್ಟಿದ್ದಾನೆ ವಿಚಾರ ಮಾಡಕ್ಕೆ ಒಂದು ಅವಕಾಶ. ಆಮೇಲೆ ಧರ್ಮಾಚರಣೆ, ಧರ್ಮ ಆಚರಣೆ ಮನುಷ್ಯ ಜೀವನದಲ್ಲಿ ಮರ್ತ್ಯನಾಗಿ ಅಮೃತನಾಗೋಗಿ ಇಲ್ಲೇ ಅವಕಾಶ ಇರೋದು. ಆತ್ಮಜ್ಞಾನಕ್ಕೆ ಅವಕಾಶ. ಆತ್ಮಜ್ಞಾನ ಮಾಡೋಕೆ ಅವಕಾಶ ಇಲ್ಲೇ ಇರೋದು. ಮತ್ತೆ ಧರ್ಮ ಮಾಡೋಕೆ ಅವಕಾಶ ಇರೋದು ಮನುಷ್ಯದಲ್ಲೇ. ಬಾಕಿ ಜನ್ಮದ ಬರೀ ಅನುಭವಿಸೋದಕ್ಕಷ್ಟೇ. ಮಾತೇ ಇಲ್ಲ ಅವರಿಗೆಲ್ಲ, ಅಕ್ಷರವೇ ಇಲ್ಲ ಪ್ರಾಣಿಗಳಿಗೆ. ನೋವು ಗೊತ್ತಾಗತ್ತಪ್ಪ, ಯಾಕೆ ಗೊತ್ತಾಗಲ್ಲ? ಗೊತ್ತಾಗಲ್ಲ. ಮಾತಿಲ್ಲ ಮೇಲೆ ಆಯ್ತಲ್ಲ. ಅದೇ ಮನುಷ್ಯ ಜನ್ಮ ಬಹಳ ಪುಣ್ಯತಮವಾದ ಜನ್ಮ ಇದು. ಗೋಲ್ಡನ್ ಆಪರ್ಚುನಿಟಿ. ಆರ್ ಯು ಟೆಲಿಂಗ್ ಇನ್ ಇಂಗ್ಲಿಷ್ ಸೆಂಟೆನ್ಸ್? ದಿಸ್ ಗೋಲ್ಡನ್ ಆಪರ್ಚುನಿಟಿ, ಸುವರ್ಣ ಅವಕಾಶ. ಯಾವುದು? ಮನುಷ್ಯ ಜನ್ಮ. ಇದನ್ನ ಹಾಳು ಮಾಡ್ಕೊಂಡ್ರೆ ಟು ಅಡ್ರೆಸ್ ಗೊತ್ತಿಲ್ಲ, ನಾವ್ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ಎಲ್ಲಿ ಹೋಗ್ತೀವಿ ಗೊತ್ತಾ? 4 ಮಹಿ ಹಿಂಗ್ ಕೂತ್ಬಿಟ್ರೆ ಏನ್ ಮಾಡ್ತೀಯಾ? ಅಯ್ಯೋ, ಒಳ್ಳೆ ಬ್ರಾಹ್ಮಣ ಹುಟ್ಟಿದ್ದ, ಭಗವಂತ ಹುಟ್ಟಿಸಿದ್ದ, ಅನ್ಯಾಯ ಕತ್ಯ ಹುಟ್ಬಿಟ್ಟೆ, ನಾಯ ಹುಟ್ಬಿಟ್ಟೆ ಅಂದ್ರೆ ಏನ್ ಮಾಡ್ತೀಯೋ? ಅನ್ಯಾಯ. ಅದಕ್ಕೋಸ್ಕರ ತುಂಬಾ ತಪ್ಪು. ಇನ್ನೊಬ್ಬರನ್ನು ಕೊಂದ್ರೆ ಎಷ್ಟು ಪಾಪವೋ ಅದನ್ನ ಇಟ್ಕೊಳ್ಳಿ. ಇಲ್ಲ ಈ ಸೂಸೈಡ್ ಮಾಡ್ಕೊಂತಾರೆ, ಆತ್ಮಹತ್ಯೆ ಎಲ್ಲ ಮಾಡ್ಕೊಂತಾರಲ್ಲ, ಅವ್ರಿಗೆಲ್ಲ ದೋಷ ಪಾಪ. ಅದು ಅತ್ಯಂತ ಅಧೋ ಜನ್ಮ ಹೋಗ್ತಾರೆ ಅವರು. ಅದು ನಾಯಿ ಕಟ್ಟಿಯಾಗೋ ಗಿಡ ಮೇಲೆ ಹೋಗ್ತಾರೆ ಅಷ್ಟೇ. ಬೇರೆ ಒಬ್ಬ ಬ್ರಾಹ್ಮಣನ ಕೊಂದ್ರೆ ಏನ್ ಪಾಪ ಆ ಪಾಪ ಬರುತ್ತೆ. ಯಾಕಂದ್ರೆ ಈ ಶರೀರ ನಾನ್ ತಂದಿಲ್ಲ, ನನ್ನ ಇಷ್ಟನೇ ಬಂದಿಲ್ಲ, ಯಾವುದೋ ಒಂದು ಕರ್ಮ ತಂದಿರೋದು. ಕರ್ಮ ಮುಗಿದ ತಾನೇ ಹೋಗುತ್ತೆ. ಸಾಯಿಸೋಕೆ ನಿಂಗೆ ಅಧಿಕಾರವೇ ಇಲ್ಲ. ನೀನು ಹುಟ್ಟಕ್ಕೆ ನೀನು ಹುಟ್ಟಿಸಿದ್ಯಾ ಇದನ್ನ? ನಾನು ಹುಟ್ಟಿಸಿಲ್ಲ, ನಾನು ತಂದಿಲ್ಲ. ನನಗಿದು ಸ್ವಾತಂತ್ರ್ಯ. ನಂಗೇನು ಭಗವಂತ ಪೆನ್ ಕೊಡ್ತಾರೆ ಅಪ್ಪ. ಯಾತಕ್ಕೆ? ಚೆನ್ನಾಗಿ ಬರೀ ಉದ್ಯಾವಂತ ಓದು, ಬರೀ ಕಲ್ತ್ಕೊ ಅಂತ. ಅದನ್ನ ಕೊಟ್ಬಿಡ್ತೀನಿ ಅಂದ್ರೆ ಹಾಗೆ ಶರೀರ ಕೊಟ್ಟಿರೋದು ದುಃಖ ಸಾಗರ ದಾಟು, ಸಂಸಾರ ಸಾಗರ ದಾಟು, ಮುಕ್ತನಾಗು, ಕೃತಾರ್ಥನಾಗು ಅಂತ ಕೊಟ್ಟಿರೋದನ್ನ ತಗೊಂಡು ಸೂಸೈಡ್ ಮಾಡ್ಕೋತೀನಿ. ಏನ್ ಅರ್ಥ ಅದಕ್ಕೆ?
ಹುಚ್ಚ ಅಂತ ಅವಿವೇಕ ಅಂತಾರೆ. ಯಾವ ಕಾರಣಕ್ಕೂ ಅದನ್ನ ಮಾಡ್ಕೋಬಾರ್ದು. ಅಷ್ಟೇ ಅಲ್ಲ, ಅತ್ಯಂತ ಅಧೋ ಜನ್ಮ ಬರುತ್ತೆ. ಜನ್ಮಾಂತರಲ್ಲಿ ಮಹಾ ಪಾಪಿಯಾಗಿ ಹೊಡ್ತಾನೆ, ನೀಚನಾಗಿ ಹೊಡ್ತಾನೆ ಅವನು. ಕ್ರಿಮಿಕೀಟ ಜನ್ಮ ನೋಡುತ್ತೆ. ಆತ್ಮರಕ್ಷಣೆಗಾಗಿ ಅಂದ್ರೆ ನಮ್ಮ ದೇಹದ ರಕ್ಷಣೆಗಾಗಿ ಏನಿದೆಯೋ, ಆಹಾರ ವಿಹಾರದಲ್ಲೂ ಯಾವ ಆಹಾರ ನಮ್ಮ ದೇಹ ತೊಡೆಯೋದಿಲ್ವೋ ಅದನ್ನ ತಿನ್ನಕ್ ಹೋಗ್ಬಾರ್ದು. ಸಾಹಸ ಮಾಡಿ ತಿಂತಿ ದಕ್ಕಸ್ಕೊ ಹೋದ್ರೆ ಗೆಲಾಟ ಹಾಸ್ಕೊಂಡ್ಬಿಡುತ್ತೆ, ಆಮೇಲೆ ಮಲ್ಕೊಂಡ್ಬಿಡ್ತೀಯ, ಇನ್ನೇನಾಗ್ಬಿಡುತ್ತೆ. ಅಯ್ಯೋ ಗ್ರಹಚಾರ ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಶುಗರ್ ಇದು ತಿನ್ಬಾರ್ದು, ಬಿಡು. ತಿಂದೆ ಹೋದ್ರೆ ಏನ್ ಸಾಯಲ್ಲ. ನೀನು ಹಲಸಿನ ಹಣ್ಣು ತಿಂದೆ ಹೋದ್ರೆ, ಮಾವಿನ ಹಣ್ಣು ತಿಂದೆ ಹೋದ್ರೆ ಏನ್ ಸಾಯಲ್ಲ. ಗೊತ್ತಾಯ್ತಾ? ಈ ಧೈರ್ಯ ಬದುಕಿದ್ರೆ ಏನಿಲ್ಲ ಅಷ್ಟು ಹಲಸಿನ ಮಾವಿನ ಹಣ್ಣು ತಿನ್ಬೇಡ, ನೀನ್ ಸಾಯಲ್ಲ. ಅದ ಅವ್ರಿಗೆ ಅರ್ಥ ಆಗಲ್ಲ. ಹಾಗೆ ಆತ್ಮರಕ್ಷಣೆಗಾಗಿ ಶರೀರ ರಕ್ಷಣೆಗಾಗಿರ್ತಕ್ಕಂತಹ ಕರ್ಮದಿಂದ ಪ್ರಮಾದವನ್ನು ಹೊಂದಬೇಡಿ, ಮೈ ಮರಿಬೇಡಿ, ಎಚ್ಚರಿಕೆ ತಪ್ಪಬೇಡಿ. ಭೂತಿ ವಿಭೂತಿ ತಸ್ಯೈ ಭೂತ್ಯೈ ಭೂತ್ಯರ್ಥಾತ್ ಮಂಗಲಯುಕ್ತಾತ್ ಕರ್ಮಣಃ ನ ಪ್ರಮದಿತವ್ಯಂ. ಭೂತಿಗಾಗಿ ಅಂದ್ರೆ ವಿಭೂತಿಗಾಗಿ, ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಏನ್ ಕರ್ಮ ಹೇಳಿದೆ. ಯಾಕಂದ್ರೆ ಮನೆಯಲ್ಲಿ ಸಂಸಾರ ಅಂದ್ಮೇಲೆ ವೈಗುಣ್ಯತೆ ಇದ್ದೇ ಇರುತ್ತೆ, ಕೊರತೆ ಇದ್ದೇ ಇರುತ್ತೆ. ಮಕ್ಕಳಿಗೆ ಹುಷಾರ್ ತಪ್ಪತ್ತೆ, ತಂದೆ ತಾಯಿ ಹುಷಾರ್ ತಪ್ಪತ್ತೆ, ಗಂಡ ಹೆಂಡತಿಗೆ ಯಾರಿಗೂ ಹುಷಾರ್ ತಪ್ಪತ್ತೆ, ಇನ್ನೇನು ವ್ಯವಹಾರದಲ್ಲಿ ಕಳ್ಕೊಂಡ್ಬಿಡ್ತಾನೆ. ಇನ್ನೇನು ಅಂತಹ ಸಂದರ್ಭದಲ್ಲಿ ಅಭಿವೃದ್ಧಿಗಾಗಿ ಯಾವ ಕರ್ಮವನ್ನು ಶಾಸ್ತ್ರದಲ್ಲಿ ಹೇಳಿದೆಯೋ ಅದನ್ನು ತಪ್ಪದೆ ಮಾಡಿ. ಐಕ ಜೀವನ ಚೆನ್ನಾಗಿದ್ದೇನೆ ವೇದಾಂತ ಆಗೋದು. ಈ ಜೀವನದಲ್ಲಿ ತಿನ್ನಕ್ಕೆ ಇಲ್ಲ, ಬಟ್ಟೆಗೆ ಇಲ್ಲ, ಇರೋಕೆ ಜಾಗ ಇಲ್ಲ, ಎಂತ ವೇದಾಂತ ಮಾತ್ರ ವಿಚಾರ ಮಾಡ್ತೀಯಾ? ಅಲ್ಲನಯ್ಯ, ಐಹಿಕವಾಗಿ ಒಂದು ಮನೆ ಇದೆ, ಹೊಟ್ಟೆ ಬಟ್ಟೆ ಕೊರತೆ ಇಲ್ಲ, ನೆಮ್ಮದಿ ಆಯ್ದಿಂದ ಅವ ವೇದಾಂತ ಹೋಗ್ತಂದ್ರೆ ಏನು ಇಲ್ಲಿ ತಿನ್ನಕ್ಕೆ ಗತಿ ಇಲ್ಲ, ಅವ್ನ ಮನೆ ಇಲ್ಲ, ಅವನಿಗೆ ಯಾವ ಇದು ಇಲ್ಲ ಅಂದ್ರೆ ವೇದಾಂತ ಅವನಿಗೆ ಹಿಡಿಸಲ್ಲ. ಅದಕ್ಕಾಗಿ ನಿನ್ನ ಭೂತಿಗೆ ಅಂದ್ರೆ ವಿಭೂತಿಗಾಗಿ, ಅಭಿವೃದ್ಧಿಗಾಗಿ, ನಿನ್ನ ಈ ಜೀವನದಲ್ಲಿ ನೆಮ್ಮದಿಯಿಂದ ಬದುಕುವುದಕ್ಕಾಗಿ ಏನೇನು ಮಾಡಬೇಕೋ ಶಾಸ್ತ್ರೀಯ ಕರ್ಮವನ್ನ ಅವಶ್ಯವಾಗಿ ಮಾಡು. ಅದು ಕಾಮ ಅಂತ ಅನ್ಕೋಬೇಡ, ಕಾಮ್ಯ ಕರ್ಮ ಅನ್ಕೋಬೇಡ. ಕೇವಲ ಬದುಕನ್ನ ಸುಸೂತ್ರವಾಗಿ ಸುಗಮವಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡುವಂತಹ ಕಾಮ ಬೇರೆ. ಕಾಮ ಏನೋ ಪಕ್ಕದ ಮನೆಯೂ ನಂಗೆ ಬೇಕು ಅನ್ನೋದು, ಪಕ್ಕದ ಮನೆ ಹೆಂಡತಿ ನಂಗಿರ್ಬೇಕು ಅಂತ, ಚೆನ್ನಾಗಿದ್ದಾಳೆ ಅಂತ, ಇದು ಕಾಮ. ಇದು ಪರಸ್ತ್ರೀ ಅಪೇಕ್ಷೆ ಪಡೋದು, ಪರವಸ್ತುನ ಅಪೇಕ್ಷೆ ಪಡೋದು, ಇದು ಅದೆಲ್ಲ ಕಾಮ ಅದು. ಆದರೆ ನಿನ್ನ ಮಟ್ಟಿಗೆ ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಅನ್ಕೊ ಮಾಡ್ತೀಯಲ್ಲ, ತಪ್ಪಿಲ್ಲ, ಮಾಡ್ಕೊ. ನಿನಗೆ ಮನೆಯಲ್ಲಿ ಏನಾದ್ರು ಕೊರತೆ ಇದ್ದು, ಕಷ್ಟ ಇದ್ದು, ಕಿರಿಕಿರಿ ಇದ್ದು, ಯಾಕೋ ಮನ ಸಮಾಧಾನ ಇಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಕರ್ಮವನ್ನ ರುದ್ರಾಭಿಷೇಕ ಮಾಡು, ಮನ ಸಮಾಧಾನ ಮಾಡ್ಕೊ, ಭಗವಂತನ ಆರಾಧನೆ ಮಾಡ್ಕೊಂಡು ನಿನ್ನ ಕಷ್ಟ ಪರಿಹಾರ ಮಾಡ್ಕೊ. ಈ ಭೂತಿಗೋಸ್ಕರ ಮಂಗಲಯುಕ್ತವಾದ ಕರ್ಮ ಏನಿದೆ ಆ ಕರ್ಮದಿಂದಲೂ ಪ್ರಮಾದ ಹೊಂದಬೇಡ. ಮಾಡ್ಕೋಬೇಕಾದ್ರೆ ಮಾಡ್ಕೊಳ್ಳೇಬೇಕು. ಯಾವತ್ತೂ ಅಷ್ಟೇ, ನೀನು ನಿನ್ನ ಕರ್ಮದಿಂದ ನಿನಗೆ ಒಳ್ಳೆ ಮಾಡ್ಕೊ ಹಾಗೇನೆ ಬೇರೆ ನಿಂಗೆ ಯಾರು ಮಾಡೋದಿಲ್ಲ. ಯಾರೋ ನಂಗೆ ಒಳ್ಳೇದು ಮಾಡ್ತಾರೆ ಅನ್ಕೊಳ್ಳೋದು ಪರೋದದಾತೀತಿ ಕುಬುದ್ಧಿರೇಶ. ಸುಖಸ್ಯ ದುಃಖಸ್ಯ ಕುಬುದ್ಧಿರೇಶ. ಇನ್ನೊಬ್ಬರು ಯಾರು ಕೊಡ್ತಾರೆ ಅದಲ್ಲ, ನಾನೇ ಮಾಡೋದು. ಎಲ್ಲೇ ಸರಿ ಇದೆಯಲ್ಲ ಸ್ವಾಧ್ಯಾಯ, ನನಗೆ ಕರೆಕ್ಟ್ ಆಗಿದೆ. ತಿದ್ಕೋ, ತಪ್ಪಿದೆ ತಿದ್ಕೋ. ಸ್ವಾಧ್ಯಾಯ ಪ್ರವಚನಾಭ್ಯಾನ ಪ್ರಮದಿತವ್ಯ. ಸ್ವಾಧ್ಯಾಯ ಪ್ರತಿನಿತ್ಯ ತಾನು ಹೇಳ್ಕೊಳ್ಳುವಂತಹ ವೇದಕ್ಕೆ ಸ್ವಾಧ್ಯಾಯ, ಪ್ರವಚನ ಹೇಳ್ಕೊಡೋದು. ಅದರಲ್ಲೂ ಮೈ ಮರಿಬೇಡ ಅಂದ್ರೆ ಅವಶ್ಯವಾಗಿ ಕಲಿಯೋಕೆ ಬಂದಂತಹ ಶಿಷ್ಯರಿಗೆ ವೇದ ಹೇಳ್ಕೊಡು. ಯಾರು ಬರಲಿಲ್ಲ, ಇನ್ನು ದಿನ 1 ಗಂಟೆ 2 ಗಂಟೆ 3 ಗಂಟೆ ವೇದ ಪಾರಾಯಣ ಮಾಡು, ಮತ್ತೆ ಬಿಡಬೇಡ. ವೇದವನ್ನು ವಿಸ್ಮರಣೆ ಆಗದೆ ಇರೋಕ್ಕೆ ಇದು ಮಾಡ್ಕೋಬೇಕು, ಅಧ್ಯಯನ ಮಾಡ್ತಾ ಇರ್ಬೇಕು. ಧರ್ಮ ಬೆಳೆಯೋಕ್ಕೋಸ್ಕರವಾಗಿ ಹೇಳ್ಕೊಡ್ಬೇಕು. ಹೇಳ್ಕೊಡೋದ್ರಿಂದ ಧರ್ಮ ಬೆಳೆಯುತ್ತೆ. ನೀನು ಹೇಳ್ಕೊಳ್ಳೋದ್ರಿಂದ ನಿನಗೆ ವಿಸ್ಮೃತಿ ತಪ್ಪತ್ತೆ, ಅಂದ್ರೆ ಸ್ಮರಣೆಯಲ್ಲಿ ಇರುತ್ತೆ, ವೇದ ಜ್ಞಾಪಕದಲ್ಲಿ ಇರುತ್ತೆ. ಜನ ಹೇಳ್ಕೊಳ್ತಾ ಇದ್ರೆ ತಪ್ಪಾಗಿದ್ಯಾ? ಸರಿ, ಸ್ವಾಧ್ಯ ಅಂತ ಹೋಗಿ ಅಯ್ಯಯ್ಯೋ, ನಾ ಬರ್ಕೊಳ್ಳಿ. ಅಧ್ಯಯನಂ ಪ್ರವಚನಂ ಅಧ್ಯಾಪನಂ. ಸ್ವಾಧ್ಯಾಯ ಅಧ್ಯಯನಂ, ಪ್ರವಚನಂ ಅಧ್ಯಾಪನಂ. ಸ್ವಾಧ್ಯಾಯನ ತಾನು ಪ್ರತಿನಿತ್ಯ ಆವೃತ್ತಿ ಹೇಳ್ಕೊಳ್ಳೋದು, ಪ್ರತಿನಿತ್ಯ ವೇದ ಪಾರಾಯಣ ಮಾಡೋದು ಸ್ವಾಧ್ಯಾಯ. ಪ್ರವಚನ ಹೇಳ್ಕೊಡೋದು. ತಾಭ್ಯಾನ್ ನ ಪ್ರಮದಿತವ್ಯಂ, ಅದರಿಂದ ಮೈ ಬರಿಬಾರದು. ಪ್ರತಿನಿತ್ಯ ವೇದ ಪಾರಾಯಣ ಮಾಡೋ, ಪ್ರತಿನಿತ್ಯ ಶಿಷ್ಯರಿಗೆ ಹೇಳ್ಕೊಡು.
ತೇ ಹಿ ನಿಯಮೇನ ಕರ್ತವ್ಯ ಇತ್ಯರ್ಥ. ದೇಹಿ ನಿಯಮೇನ ಕರ್ತವ್ಯೇ ಇತ್ಯರ್ಥ. ತೇ ಯಾವ ಲಿಂಗ, ಯಾವ ವಿಭಕ್ತಿ, ಯಾವ ವಚನ? ಅವೆರಡು ಯಾವ ಲಿಂಗ? ಶಿವಲಿಂಗ ಅಲ್ಲ. ಸ್ತ್ರೀಲಿಂಗ. ಶಿವಲಿಂಗ ಕೇಳ್ತಾ ಇಲ್ಲ. ಸ್ತ್ರೀಲಿಂಗ ದ್ವಿವಚನ. ಸ್ತ್ರೀಲಿಂಗ ಅಲ್ಲ. ಸ್ತ್ರೀಲಿಂಗ ಅಲ್ಲ. ಪುಲ್ಲಿಂಗ ಬಹುವಚನ. ಪುಲ್ಲಿಂಗ ಅಲ್ಲ. ಅಪ್ಪ ನಮ್ಮ ಶಿಷ್ಯರು ಏನ್ ಬುದ್ಧಿ ಅಂತಮ್ಮ. ಸ್ತ್ರೀಲಿಂಗ ಅಲ್ಲ, ಪುಲ್ಲಿಂಗ ಅಲ್ಲ ಕೂಡ ತಕ್ಕ ಹೇಳ್ಬಿಡ್ತಾರೆ. ಅಲ್ಲ, ತತ್ತೇ ತಾನೀನು ಬರುತ್ತೆ, ಸಹತೌತೇನು ಬರುತ್ತೆ. ಅಲ್ಲಮ್ಮ, ಪ್ರವಚನಂ ಇದೆಯಲ್ಲ, ಪ್ರವಚನಂ ಯಾವ ಲಿಂಗ? ನಪುಂಸಕ. ಮತ್ತೆ ಅದಕ್ಕೆ ವಿಶೇಷಣ ಆದ್ಮೇಲೆ ಯಾವ ಲಿಂಗ ಆಗತ್ತೆ? ಯಲ್ಲಿಂಗಂ ಯದ್ವಚನಂ ಯಾಚ ವಿಭಕ್ತಿ ವಿಶೇಷಸ್ಯ, ತಲ್ಲಿಂಗಂ ತದ್ವಚನಂ ಸಾಚ ವಿಭಕ್ತಿ ವಿಶೇಷಣಸ್ಯ. ವ್ಯಾಕರಣ ಗೊತ್ತಿಲ್ವಾ? ವಿಶೇಷಕ್ಕೆ ಏನು ಲಿಂಗವೋ ವಿಶೇಷ ಕದಿಲ್ವೋ. ಸ್ವಾಧ್ಯಾಯ ಪ್ರವಚನ ನಪುಂಸಕಲಿಂಗ. ತೇ ಯಾವ್ದು ಲಿಂಗ ಆಗುತ್ತೆ? ಮತ್ತೆ ತೇ ಸ್ವಾಧ್ಯಾಯ ಪ್ರವಚನೆ. ಆ ಸ್ವಾಧ್ಯಾಯ ಪ್ರವಚನ ಎರಡನ್ನೂ ಕೂಡ ನಿಯಮೇನ ಕರ್ತವ್ಯೇ. ಮಸ್ಟ್ ಅಂಡ್ ಶುಡ್, ಯು ಹ್ಯಾವ್ ಟು ಡೂ ಇಟ್. ದೇರ್ ಇಸ್ ನೋ ಆಪ್ಷನ್. ಮಸ್ಟ್ ಅಂಡ್, ಅದು ಮಾಡಲೇಬೇಕು. ಅಲ್ಲಿ ಆಪ್ಷನ್ನೇ ಇಲ್ಲ ನಿಮಗೆ. ಸ್ವಾಧ್ಯಾಯ ಪ್ರವಚನ ತಪ್ಪಿಸಾಗಿಲ್ಲ. ಅವನು ಮನುಸ್ಮೃತಿಯಲ್ಲಿ ಒಂದು ದಿವಸ ಸ್ವಾಧ್ಯಾಯ ಮಾಡದೆ ಹೋದ್ರೆ ಅವ್ನು ಊಟ ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಯಾವತ್ತು ವೇದ ಪಾರಾಯಣ ಮಾಡೋಲ್ವೋ ಯಾವತ್ತು ನೀವು ಊಟ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ವೇದ ಪಾರಾಯಣ ಮಾಡದೆ ಹೋದ್ರೆ ಅಪಹತ ಪಾಪ ಸ್ವಾಧ್ಯಾಯೋ ದೇವ ಪವಿತ್ರಮೈ. ದೇವತೆಗಳನ್ನು ಪವಿತ್ರಗೊಳಿಸುವಂಥದ್ದು ವೇದ ಪಾರಾಯಣ ಅನ್ನೋದು. ಅದನ್ನ ಮಾಡಲಿಲ್ಲ ಅಂದ್ರೆ ಬ್ರಹ್ಮೋಜ್ಜಂ ವೇದ ನಿಂದಾಚ ಕೂಟಸಾಕ್ಷಂ ಸುಹೃದ್ವಧ ಗರ್ಹಿತಾನ್ನಾದ್ಯೋರ್ಜಗ್ಧಿ ಸುರಾಪಾನ ಸಮಾನ ಷಟ್. ಮನುಸ್ಮೃತಿಯಲ್ಲಿ ಹೆಂಡ ಕೊಡೋದಕ್ಕೆ ಸಮಾನ ಅಂತ ವೇದ ಹೇಳದೆ ಹೋದ್ರೆ, ಯಾವತ್ತು ನೀನು ವೇದ ಹೇಳಲಿಲ್ಲ ಅವತ್ತು ನೀನು ಹೆಂಡ ಕೊಡದೆ ಅಂತ ಆಗ್ತೀಯ. ನೀನು ಕುಡಿತೀಯ ಹೆಂಡನ? ಏನಕ್ಕೆ ಹೆಂಡ ಕೊಡಿದ್ರೆ? ಪತಿತನಾಗ್ತೀಯ. ಬ್ರಹ್ಮೋಜ್ಜಂ, ಉಜ್ಜಾನೆ ಬಿಡೋದು, ವೇದವನ್ನು ಹೇಳದೇ ಇರೋದು, ವೇದ ನಿಂದೆ ಮಾಡೋದು, ಅದನ್ನು ತುಂಬಾ ತಪ್ಪದು. ಅದನ್ನು ನಿಯಮೇನ ಕರ್ತವ್ಯ. ಅದನ್ನು ಕಡ್ಡಾಯವಾಗಿ ಪ್ರತಿನಿತ್ಯ. ಅದಕ್ಕೆ ನಮ್ಮ ಬ್ರಹ್ಮ ಯಜ್ಞ ಅಂತ ಇಟ್ಕೊಂಡಿರೋದು. ಅಥೋ ಪ್ರಜ್ಞಾತ ಜೈವ ಪ್ರತಿಪದ ಛಂದಾಗೂಸಿ ಪ್ರತಿಪದ್ಯತೆ. ಪ್ರತಿನಿತ್ಯ ವೇದ ಪಾಲನೆ ಮಾಡಲೇಬೇಕು. ಇದು ಹೇಳಿದ್ದಾರೆ ನಿಷ್ಕಾರಣಂ ಬ್ರಾಹ್ಮಣೇನ ಷಡಂಗೋ ವೇದೋಧ್ಯೇತ ವಿವಜ್ಞ ಇಷ್ಟ. ಆ ಇದು ಹೇಳುವಾಗ ಯಾತಕ್ಕೆ ವೇದಾಧ್ಯಯನ ಕಾರಣ ಕೇಳೋ ಹಾಗಿಲ್ಲ. ನೀನು ಬ್ರಾಹ್ಮಣ ಹುಟ್ಟಿದಾಗ ಮಾಡಬೇಕು. ಯಾವಾಗ ನೀನು ಬ್ರಾಹ್ಮಣ ಹುಟ್ಬಿಟ್ಟಿಯಾ ವೇದಾಧ್ಯಯನ ನಿಂಗೆ ಜೊತೆ ಬಂತು. ಹಂಗೆ ವೇದಾಧ್ಯಯನ ಮಾಡಿದ ಪೌರೋಹಿತ್ಯ ಮಾಡ್ತೀನಿ ದುಡ್ಡು ಅದು ತುಂಬಾ ತಪ್ಪದು. ಅದು ಪೌರೋಹಿತ್ಯಕ್ಕೂ ದುಡ್ಡಿಗೂ ವೇದಾಧ್ಯಯನಕ್ಕೂ ಸಂಬಂಧವೇ ಇಲ್ಲ. ವೇದಾಧ್ಯಯನ ಇರೋದು ಇನ್ನು ಆತ್ಮೋದ್ಧಾರಕ್ಕೆ ಇರೋದು, ಪೌರೋಹಿತ್ಯಕ್ಕಿಲ್ಲ, ದುಡ್ಡಿಗಾಗಿಲ್ಲ. ಅದು ಅದು ಬ್ರಾಹ್ಮಣ ಹುಟ್ಟುಬಿಟ್ಟೆ ಅಂದ್ರೆ ಜಾಯಮಾನೋ ವಿಬ್ರಾಹ್ಮಣ ಶ್ರೀಭಿರ್ಣವಾಜಾಯತೆ ಬ್ರಹ್ಮಚರ್ಯೇಣ ಋಷಿಭ್ಯೋ ಪ್ರಜಯಾ ಪಿತೃಭ್ಯ ಏಷವಾ ಪೃಥ್ವಿ ಯಜ್ವಾ. ಬ್ರಹ್ಮಚಾರಿವಾಸಿ ಎಂದೇನೋ ವೇದಾಧ್ಯಯನ ಮಾಡುವುದು ಅಂತ. ಬ್ರಹ್ಮಚಾರಿವಾಸಿ ಇದೆ ಗುರುಕುಲದಲ್ಲಿ ಬ್ರಹ್ಮಚಾರಿ ವೇದಾಧ್ಯಯನ ಮಾಡು. ತಥಾ ದೇವಪಿತೃ ಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ. ಅದೇ ರೀತಿ ದೇವ ಕಾರ್ಯ ಪಿತೃ ಕಾರ್ಯ. ದೇವತೆ ಕಾರ್ಯ ಅಂತಂದ್ರೆ ನಮ್ ಮಾಡ್ತಾ ಇಟ್ಕೋಬಹುದು. ಗೋಕುಲಾಷ್ಟಮಿ, ಶಿವರಾತ್ರಿ, ಗೌರಿ ಗಣೇಶ ಪೂಜೆ ಅದನ್ನು ಮಾಡದೇ ಇರಬೇಡ. ಪಿತೃ ಕಾರ್ಯ, ಅಮಾವಾಸ್ಯೆ, ತರ್ಪಣ, ಮಾತಾಪಿತೃ ಶ್ರಾದ್ದ ಬಂದ್ರೆ, ಮಾತಾಪಿತೃಗಳು ಇಲ್ಲ ಅಂತ ಆದ್ರೆ ಇದ್ದಾಗ ಮಾಡಕ್ ಹೋಗ್ಬೇಡ. ತಂದೆ ತಾಯಿ ಇಲ್ಲ ಅಂತ ಆದ್ರೆ ಇದೇ ಇರುವಂತಹ ತಂದೆ ತಾಯಿಗಳಿಗೆ ಅಮೃತ ತಿಥಿ ದಿವಸ ಅವಶ್ಯವಾಗಿ ಶ್ರಾದ್ದ ಮಾಡಲೇಬೇಕು. ಅಲ್ಲಿ ಮಾಡಲು ನಾನು ಮುಂದಿನ ತಿಂಗಳು ಮಾಡ್ತೀನಿ, ಈ ತಿಂಗಳು ಕರೋನಾ ಇದೆ, ಇದು ಬ್ರಾಹ್ಮಣ ಸಿಗಲ್ಲ, ತಪ್ಪದು. ಅದನ್ನ ಮಾಡ್ಬೋದು. ಯಾವತ್ತೂ ಅಷ್ಟೇ ಶ್ರಾದ್ದ ದಿವಸ ಅವಂಧ್ಯಂ ದಿವಸಂ ಕುರ್ಯಾತ್ ಶಾಸ್ತ್ರ ಹೇಳುತ್ತೆ. ಆ ಮಾತಾಪಿತೃ ಶ್ರಾದ್ದ ದಿವಸ ಏನಾದ್ರೂ ಒಂದು ಮಾಡಿ ಅವ್ರು ಇದನ್ನ ಮಾಡ್ಕೊಂಬಿಡು. ಅದನ್ನ ಇಲ್ಲ, ಅದಕ್ಕೆ ಶ್ರಾದ್ದದಲ್ಲಿ ಹಿರಣ್ಯ ಶ್ರಾದ್ದ, ಆಮ ಶ್ರಾದ್ದ, ಸಂಕಲ್ಪ ಶ್ರಾದ್ದ, ರೆಗ್ಯುಲರ್ ಶ್ರಾದ್ದ ಅಂತೇಳಿ ಪಾವನ ಶ್ರಾದ್ದ 4 ತರಹ ತಂದಿದ್ದಾರೆ. ಅದೇ ಏನು ಬ್ರಾಹ್ಮಣ ಸಿಗ್ಲಿಲ್ಲ ಹಿರಣ್ಯ ಶ್ರಾದ್ದ ಮಾಡು, ಇಲ್ಲ ಪಕ್ವ ಇದು ಕೊಡು, ಆಮಾನ್ನ ಕೊಟ್ಟು ಶ್ರಾದ್ದ ಮಾಡು. ಶ್ರಾದ್ದ ಮಾಡೋಕ್ಕೆ 4 ಪಕ್ಷ ತೋರಿಸಿರೋ ಉದ್ದೇಶವೇ ಈ ತರ ಬರೋದು ಶಾಸ್ತ್ರಕಾರರು ಗೊತ್ತು. ಕರೋನಾ ಗಿರೋನಾ ಬಂದು, ಪ್ಲೇಗ್ ಬಂದು, ಅಥವಾ ಪರಸ್ಪರ ಮಾಡ್ಬೋದು, ತಪ್ಪಿಲ್ಲ. ಒಟ್ಟು ಅವಂಧ್ಯಂ ದಿವಸ ಕೂಡ ಏನೂ ಇಲ್ಲ ಅಂತ ಮಾಡ್ಬೇಡ. ಅವತ್ತು ಮಾತಾಪಿತೃಗಳಿಗೆ ಏನೋ ಒಂದು ಮಾಡಿಬಿಟ್ಟು ಭಕ್ತಿಯಿಂದ ಶ್ರದ್ಧೆ ಕೊಟ್ಟು ಬ್ರಾಹ್ಮಣ ಕೈ ಮುಗಿದು ತೇನ ಅನೇನ ಮಹಾವಿಷ್ಣು ಪ್ರಿಯತಾಮ್ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಕೊಟ್ಬಿಡಿ ಅಂತ. ಏನ್ ಮಾಡ್ಬೇಕು ಗುರುಗಳೇ ಅವಾಗ? ಅದ ಬ್ರಾಹ್ಮಣರು ಇಬ್ಬರನ್ನ ಕರೆಸ್ಬಿಟ್ಟು ಅವರಿಗೆ ಸುಮ್ಮನೆ ಆವಾಹನೆ ಮಾಡ್ಬಿಟ್ಟು ಶ್ರಾದ್ದದ ಊಟದ ಸ್ಥಾನದಲ್ಲಿ ದುಡ್ಡನ್ನೇ ಕೊಟ್ಟು
ಆ ತುಳಸಿ ಗಿಡ ಇಟ್ಟು ಮಾಡೋದು, ಸಂಕಲ್ಪ ಮಾಡೋದು. ಅದು ಶ್ರಾದ್ದದ ಫಲವೇ ಬರುತ್ತೆ. ಬರುತ್ತೆ. ಸ್ವಯಂ ಪಾಕ ಮಾಡಕ್ ಕೊಟ್ಟರು ಬರೋಲ್ಲ, ಸ್ವಯಂ ಪಾಕ ಕೊಡ್ಬೋದು. ಇಲ್ಲ ಸ್ವಯಂ ಪಾಕ ಬೇರೆ, ಅದನ್ನ ಪಾಕ ಒಂದು ಮೊರದಲ್ಲಿ ಅಕ್ಕಿ ಬೇಳೆ ಎಣ್ಣೆ ತುಪ್ಪ ಎಲ್ಲ ಇಟ್ಕೊ, ಅದು ಒಂದು ಅದು ದಕ್ಷಿಣೆ ಕೊಡ್ಲೇಬೇಕು. ದಕ್ಷಿಣೆ ಕೊಡದೆ ಅದು ಬರೀ ಹೆಣ್ಣು ಶ್ರಾದ್ದದಲ್ಲೂ ಈ ಊಟ ಸ್ಥಾನದಲ್ಲಿ ದಕ್ಷಿಣೆ ಮತ್ತೆ ಬೇರೆ ಎರಡು ಕೊಡ್ಬೇಕು ಅದಕ್ಕೆ. ಹೌದು, ಹೆಣ್ಣು ಶ್ರಾದ್ದ ಅಂತ ಮಾಡ್ಬೋದು. ಸಂಕಲ್ಪ ಇದನ್ನ ಪಾಕ ಕೊಟ್ಟು ಹಿರಣ್ಯ ಶ್ರಾದ್ದದಲ್ಲಿ ಹೇಗೆ ಬರುತ್ತೆ ಅಂದ್ರೆ ಸ್ವಯಂ ಪಾಕ ಗೌಣ. ಅದು ಹಿರಣ್ಯ ಶ್ರಾದ್ದ ಬ್ರಾಹ್ಮಣ ಕೂರಿಸ್ಬಿಟ್ಟು ಒಂದು ಪಿತೃಸ್ಥಾನಕ್ಕೂ ವಿಷ್ಣು ವಿಷಯದ ಸ್ಥಾನಕ್ಕೂ ಆವಾಹನೆ ಮಾಡಿ ಅವರಿಗೆಲ್ಲ ಇದು ಕೊಟ್ಟು ಅಗ್ಗಿಪಾದ್ಯಾದಿ ಕೊಟ್ಟು ಆಮೇಲೆ ಕೊಟ್ಟು ಅದು ಇದು ಹೇಳ್ಬೇಕು, ದತ್ತ ಮಾಡ್ಬೇಕು. ಇದಂ ಹವ್ಯಂ ಸ್ವಧಾ ಹವ್ಯಂ ಮಮ ಈ ಗಯಾಯಾಮ್ ವಿಷ್ಣುಪಾದೇಶು ದತ್ತಂ ಗದಾಧರ ಪ್ರೀಯತಾಮ್ ಅಂತ ಹೇಳಿ ಅದೆಲ್ಲ ಹೇಳ್ಬಿಟ್ಟು ಆ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡ್ಬೇಕು. ದತ್ತವನ್ನ ಮಾಡ್ಬೇಕು. ಆಮೇಲೆ ಶ್ರಾದ್ದಾಂಗ ತರ್ಪಣ ಬರುತ್ತೆ, ತರ್ಪಣ ಕೊಡ್ಬೇಕು. ಪಿತೃಕಾರ್ಯದಿಂದ ಇವಾಗ ಪಿತೃಕಾರ್ಯದಿಂದ ವಂಚಿತನಾದ್ರೆ ಐಹಿಕ ಸುಖ ಹೋಗ್ಬಿಡುತ್ತೆ ಅವನಿಗೆ. ಪಿತೃಭಕ್ತೋ ಭವೇನ್ನರಹ ಅಂತ ಶಾಸ್ತ್ರ ಹೇಳೋದು. ಯಾಕಂದ್ರೆ ಐಹಿಕ ಜೀವನ ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕು ಅಂದ್ರೆ ತಂದೆ ನಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ಅವಶ್ಯವಾಗಿ ಶ್ರಾದ್ದ ಮಾಡ್ಬೇಕು, ಮಾಡದೇ ಇರಬಾರ್ದು. ಅದಕ್ಕೆ ಗಂಡು ಮಕ್ಕಳಾಗಬೇಕು ಅಂತ ಅದಕ್ಕೆ ಹೇಳೋದು ಶಾಸ್ತ್ರದಲ್ಲಿ. ಗಂಡು ಮಕ್ಕಳದೇ ಹೋದೆ ನಿಮ್ಗೆ ಶ್ರಾದ್ದ ಮಾಡೋರು ಇರೋಲ್ಲ, ಗತಿ ಆಗೋದಿಲ್ಲ. ಅದನ್ನ ಈಗಲಾದ್ರೂ ಟ್ರೈ ಮಾಡ್ಬಿಟ್ಟು ಗಂಡು ಮಕ್ಕಳು ಪಡ್ಕೋಬಹುದು, ಏನ್ ತಪ್ಪಿಲ್ಲ. ಗಂಡು ಮಕ್ಕಳಿಗೆ ಏನು ಇದಿಲ್ಲ, ಆಗ್ಬೋದು. ಗಂಡು ಮಕ್ಳು ಆಗ್ಲೇಬೇಕು. ಯಾಕಂದ್ರೆ ವಂಶ ಮನೆ ಕಟ್ಟಿದ್ ಏನಕ್ಕೆ? ಮನೆ ಹೆಣ್ಮಕ್ಳು ಏನೋ ಹೊರಟೋಗ್ತಾರೆ, ಗಂಡು ಮಕ್ಳು ಬೇಕಂದ್ರೆ ಮನೆಗೆ ದೀಪ ಹಾಕೋರೆ ಸೊಸೆ ಮಗ. ಏನ್ ತಪ್ಪಿಲ್ಲ. ಮದುವೆನೇ ಮಾಡ್ಕೋತೀವಿ ಅಂತ ಮಕ್ಕಳು ತಪ್ಪು ನಾನು ಸಂಕೋಚ ಪಡ್ಕೊಳ್ತಾರೆ. ಅರ್ಥ ಇದೆಯಾ ಅದಕ್ಕೆ? ಹುಚ್ಚ ಅಂತಾರೆ. ದೇವಪಿತ್ರಿಯೇ ಕರ್ಮಣಿ ಕರ್ತವ್ಯೇ. ದೈವ ಕರ್ಮ ಪಿತೃಕರ್ಮವನ್ನು ಅವಶ್ಯವಾಗಿ ಮಾಡ್ಲೇಬೇಕು, ಅದು ಬಿಡಬಾರ್ದು. ಅದು ತುಂಬಾ ನೋಡಿ ಅವಶ್ಯ. ಆಯ್ತಾ? ನಾಳೆ ಮಾತೃದೇವೋ ಭವ.